is not equal to b1 by b2 ಅಂತ ಅಂದ್ರೆ it is a intersecting lines. ಇದು ಒಂದು ಸೊಲ್ಯೂಷನ್ ಬರ್ತವೆ, ಇದಕ್ಕೆ ನಾವು ಕಾನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರಿತೀವಿ. if a1 by a2 is equal to b1 by b2 is equal to 7 by c2 ಆಯ್ತು ಅಂತಂದ್ರೆ it is a coincident lines ಅಂತ ಕರಿತೀವಿ. ಮೆನಿ ಸೊಲ್ಯೂಷನ್ಸ್ ಬರ್ತವೆ, it is also consistent lines ಅಂತ ಕರಿತೀವಿ. if a1 by a2 is equal to b1 by b2 is not equal to 7 by c2 ಅಂತ ಅನ್ನೋದಾದ್ರೆ it is a parallel lines. ಯಾವಾಗ parallel lines ಬರ್ತವೋ there is no solution and it is a inconsistent lines ಅಂತ ನಾವು ಕರಿತೀವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಮುಗಿದಿದೆ. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ನಾನು ಈ ಒಂದು ವಿಡಿಯೋ ಮೂಲಕ ಎಲ್ಲಾ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಹೋಗ್ತೀನಿ. ಈ ಒಂದು ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಕ್ವಶನ್ ನಂಬರ್ ಈ ಒಂದು ಸೀರೀಸ್ ನಲ್ಲಿ, ಈ ವಿಡಿಯೋಸ್ ಸೀರೀಸ್ ನಲ್ಲಿ ಫಸ್ಟ್ ಸೀರೀಸ್ ಅಂತ ತಗೊಂಡ್ಬಂದಿದ್ದೀನಿ. ಇದು ಈ ಒಂದು ವಿಡಿಯೋದಲ್ಲಿ ಕ್ವಶನ್ ನಂಬರ್ 1 to 16 ಅಂದ್ರೆ ಒನ್ ಮಾರ್ಕಿಂಗ್ ಬರ್ತಕ್ಕಂತಹ ಕ್ವಶನ್ಸ್ ಗಳೇನಿದಾವಲ್ಲ, 1 ಮಾರ್ಕ್ ಕ್ವಶನ್ಸ್ ಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕ್ವಶನ್ 8 MCQ ಕ್ವಶನ್ಸ್, 8 1 ಮಾರ್ಕ್ ಕ್ವಶನ್ಸ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕಿಂಗ್ ಕ್ವಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಅದರ್ ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕಿಂದು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಮಾಡ್ತೀನಿ. ಅಂಡ್ 4 ಮಾರ್ಕಿಂಗ್ ಕ್ವಶನ್ 5 ಮಾರ್ಕಿಂಗ್ ಕ್ವಶನ್ ಮತ್ತೆ ಸಪರೇಟ್ ಆಗಿ ಮಾಡ್ತೀನಿ. ಹಾಗಾಗಿ ಈ ಎಲ್ಲಾ ಸೀರೀಸ್ ಗಳನ್ನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ತಾ ಹೋಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೆ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಫಸ್ಟ್ ಕ್ವಶನ್ಗೆ ನಾವು ಡೈರೆಕ್ಟ್ ಆಗಿ ಹೋಗೋಣ. ಈ ಒಂದು ವಿಡಿಯೋದಲ್ಲಿ 1 to 16 ಕ್ವಶನ್ಸ್ ವರೆಗೂ ಮಾತ್ರ ಇದೆ. ಸೊ ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 16 ವರೆಗೂ ವಿತ್ ಎಕ್ಸ್ಪ್ಲನೇಷನ್ ನಾವು ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ p of x is equal to x square minus x cube plus 2x plus 1 is ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ನಿಮಗೆ ಗೊತ್ತಿದೆ. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತಂದ್ರೆ ಇಲ್ಲಿ ಹೈಯೆಸ್ಟ್ ಪವರ್ ಇರತಕ್ಕಂಥದ್ದನ್ನ ನಾವು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಇಲ್ಲಿ ಹೈಯೆಸ್ಟ್ ಪವರ್ ಇರತಕ್ಕಂಥದ್ದು, ಹೈಯೆಸ್ಟ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ನಲ್ಲಿ ಇರತಕ್ಕಂಥದ್ದು ಅಂತಂದ್ರೆ x ಕ್ಯೂಬ್ ಅಂತ ಇದೆ. ನಂಬರ್ ಪಾಸಿಟಿವ್ ಪ್ಲಸ್ 3 ಅಂತ ಇರೋದ್ರಿಂದ ಸೊ ನಾವು ಬಿ ಗೆ ಆನ್ಸರ್ ಅಂತ ಹೇಳ್ತೀವಿ. ದೇರ್ಫೋರ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 3 ಅಂತ ನಿಮ್ಗೆ ಗೊತ್ತಿದೆ. ಸಿಂಪಲ್ ಕ್ವಶನ್ಸ್ ಇದು. ದೆನ್ ಕ್ವಶನ್ ನಂಬರ್ 2 ನೋಡ್ರಿ. ಇಲ್ಲಿ ಕ್ವಶನ್ ನಂಬರ್ 2, ಇಫ್ 2, x, 12 ಆರ್ ಇನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಈ 2, x ಅಂಡ್ 12 ಈ ಮೂರು ನಂಬರ್ಸ್ ಎಪಿ ನಲ್ಲಿದ್ದಾವೆ. 2, x, 12 ಅನ್ನೋದು ಎಪಿ ಫಾರ್ಮ್ ನಲ್ಲಿ ಐತೆ. ನಮಗೆ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ, ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ನಂಬರ್ ಅನ್ನ ಇದರಲ್ಲಿ ಸಬ್ಟ್ರಾಕ್ಷನ್ ಮಾಡ್ತೀವಿ, ಈ ನಂಬರ್ ನ ಇದಕ್ಕೆ ಸಬ್ಟ್ರಾಕ್ಷನ್ ಮಾಡ್ತೀವಿ. ದೇರ್ಫೋರ್ x ಮೈನಸ್ 2 ಅನ್ನೋದು ಐತಲ್ಲ, ಇದು x ಮೈನಸ್ 2 ಅನ್ನೋದು ಇದಕ್ಕೆ 12 ಮೈನಸ್ x ಅನ್ನೋದು ಈಕ್ವಲ್ ಆಗುತ್ತೆ. 12 ಮೈನಸ್ x ಅಂತ ಈಕ್ವಲ್ ಆಗುತ್ತೆ. ದೇರ್ಫೋರ್ ಇಲ್ಲೊಂದು x ಐತೆ, ಇಲ್ಲೊಂದು x ಐತೆ. x ಪ್ಲಸ್ x ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು 12 ಪ್ಲಸ್ 2 ಅಂತ ಬರಿತೀವಿ. ದೆನ್ 2x is equal to 12 ಗೆ 2 ಆಡ್ ಮಾಡಿದ್ರೆ 14 ಬರ್ತತಿ. ದೆನ್ 2 1 2 7 ಅಂತಂದೇಳಿ x is equal to 7 ಅಂತ ಫೈಂಡ್ ಔಟ್ ಮಾಡ್ತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ನೋಡ್ರಿ, 2, 3, 4 ಅಂತ ಐತೆ ಅಂತ ಅನ್ಕೊಳ್ಳೋಣ. ಇಲ್ಲಿ 3 ನಲ್ಲಿ 2 ಸಬ್ಟ್ರಾಕ್ಷನ್ ಮಾಡಿದ್ರೆ 1 ಬರ್ತದೆ ನಮಗೆ. 4 ನಲ್ಲಿ 3 ಸಬ್ಟ್ರಾಕ್ಷನ್ ಮಾಡಿದ್ರೆ 1 ಬರ್ತದೆ. ಇವೆರಡು ಈಕ್ವಲ್ ಆಗಿದಾವೆ. ಕಾಮನ್ ಡಿಫರೆನ್ಸ್ d is equal to d ಅಂತ ಬರಿತೀವಿ. ಅದೇ ತರನೇ ಇಲ್ಲಿ 2, x, 12 ಅಂತ ಒಂದು ನಂಬರ್ಸ್ ಗಳು ಎಪಿ ಫಾರ್ಮ್ ನಲ್ಲಿ ಇದಾವೆ. x ಮೈನಸ್ 2 ಅಂತ ಒಂದು ಬರ್ಕೊಂತೀವಿ, x ಮೈನಸ್ 2 ಅಂಡ್ 12 ಮೈನಸ್ x ಅಂತ ಮತ್ತೊಂದ್ಸಲ ಬರ್ಕೊಳ್ತೀವಿ. ಎರಡೂ ಸೇಮ್ 12 ಮೈನಸ್ x. ಇಲ್ಲಿ ಸಿಂಪ್ಲಿಫೈ ಮಾಡಿದೆ ಅಂತಂದ್ರೆ ನಮಗೆ x ವ್ಯಾಲ್ಯೂ ಬರುತ್ತೆ. x is equal to ಎಷ್ಟು ಬರುತ್ತೆ? 7. ಸೊ ಹಿಂಗೆ ಸೆಕೆಂಡ್ ಇದಕ್ಕೆ ನಾವು ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಥರ್ಡ್ ಕ್ವಶನ್ ಅಲ್ಲಿ ನೋಡಿ, ಇಲ್ಲಿ ಇನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್, in two variables a1x plus b1y plus c1 is equal to 0 and a2x plus b2y plus c2 is equal to 0. If a1 by a2 is equal to b1 by b2 is not equal to c1 by c2, then their graphical representation ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ: ಇಂಟರ್ಸೆಕ್ಟಿಂಗ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್. ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಿಮಗೆ. ಇಫ್ a1 by a2 is not equal to b1 by b2 ಅಂತ ಆದ್ರೆ ಇಟ್ ಇಸ್ ಎ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇದಕ್ಕೆ ಒಂದು ಸೊಲ್ಯೂಷನ್ ಬರ್ತವೆ, ಇದಕ್ಕೆ ನಾವು ಕಾನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರಿತೀವಿ. if a1 by a2 is equal to b1 by b2 is equal to c1 by c2 ಆಯ್ತು ಅಂತಂದ್ರೆ ಇಟ್ ಇಸ್ ಎ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಮೆನಿ ಸೊಲ್ಯೂಷನ್ಸ್ ಬರ್ತವೆ, ಇಟ್ ಈಸ್ ಆಲ್ಸೋ ಕಾನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರಿತೀವಿ. if a1 by a2 is equal to b1 by b2 is not equal to c1 by c2 ಅಂತ ಅನ್ನೋದಾದ್ರೆ ಇಟ್ ಇಸ್ ಎ ಪ್ಯಾರಲಲ್ ಲೈನ್ಸ್. ಯಾವಾಗ ಪ್ಯಾರಲಲ್ ಲೈನ್ಸ್ ಬರ್ತವೋ
there is no solution and it is a inconsistent lines ಅಂತ ನಾವು ಕರಿತೀವಿ. ಸೊ ಸೆಕೆಂಡ್ ಒನ್ ಗೆ ಸಾರಿ ಥರ್ಡ್ ಕ್ವಶನ್ ಗೆ ಪ್ಯಾರಲಲ್ ಲೈನ್ಸ್ ಅಂತ ಬರೀತೀವಿ ನಾವು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ, a1/a2 is equal to b1/b2 is not equal to c1/c2 ಅಂತ ಮೆನ್ಷನ್ ಮಾಡಿರಲ್ಲ. ಸೊ ಇಲ್ಲಿ ಇದು ಪ್ಯಾರಲಲ್ ಲೈನ್ಸ್ ಆಗುತ್ತೆ. therefore ಆಪ್ಷನ್ ಸಿ ಐತಲ್ಲ ಪ್ಯಾರಲಲ್ ಲೈನ್ಸ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ಗೆ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ಸ್ ಅಂತ ಕೇಳಿದ್ದಾರೆ. ಇದು ಸಿಂಪಲ್ ಆಗೈತೆ. ವಾಲ್ಯೂಮ್ ಆಫ್ ದ ಸ್ಪಿಯರ್ ನ ಫೈಂಡ್ ಔಟ್ ಮಾಡಕ್ಕೆ ನಾವು 4/3πr³ ಅಂತ ಯೂಸ್ ಮಾಡ್ತೀವಿ. ದೆನ್ ಇಟ್ ಇಸ್ ಎ ಆಪ್ಷನ್ B1. ನೆಕ್ಸ್ಟ್ ಫಿಫ್ತ್ ಕ್ವಶನ್, ದ ಸಮ್ ಆಫ್ ದ ಪ್ರೊಬಬಿಲಿಟೀಸ್ ಆಫ್ ಆಲ್ ಎಲಿಮೆಂಟರಿ ಇವೆಂಟ್ಸ್ ಆಫ್ ಎನ್ ಎಕ್ಸ್ಪೆರಿಮೆಂಟ್ ಈಸ್ ಅಂತ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಶೋರ್ ಇವೆಂಟ್ ಈಸ್ ಆಲ್ವೇಸ್ 1 ಅಂತ ಹೇಳ್ತೀವಲ್ಲ. therefore ಆಪ್ಷನ್ ಡಿ ಬರುತ್ತೆ. ಫಿಫ್ತ್ ಒನ್ ಗೆ ಆಪ್ಷನ್ ಡಿ, ದಟ್ ಈಸ್ 1. ನೆಕ್ಸ್ಟ್ ಕ್ವಶನ್ ನಂಬರ್ 6 ಗೆ the value of the discriminant of the quadratic equation x² + 4x + 4 is equal to 0 ಅಂತ ಮೆನ್ಷನ್ ಮಾಡಿದ್ದಾರೆ. ಡಿಸ್ಕ್ರಿಮಿನೆಂಟ್ ಅಂತ ಕೊಟ್ಟಾಗ del is equal to b² - 4ac. ದಿಸ್ ಇಸ್ a ವ್ಯಾಲ್ಯೂ ಏನೈತೆ ಅಂದ್ರೆ 1, ದೆನ್ b is equal to ಎಷ್ಟೈತೆ 4 ಐತೆ, c is equal to ಎಷ್ಟೈತೆ 4 ಐತೆ. therefore a b c ವ್ಯಾಲ್ಯೂ ಅನ್ನ ಇಲ್ಲಿ ಡೆಲ್ಟಾ ನಲ್ಲಿ ಫೈಂಡ್ ಔಟ್ ಮಾಡಿದೆ ಅಂತಂದ್ರೆ therefore this is equal to b ಅಂತಂದ್ರೆ ಏನು 4², ಅದು 4 ಐತೆ, 4² minus 4 into a ಅಂತಂದ್ರೆ 1 into c ಅಂತಂದ್ರೆ 4. ಸೊ ದಿಸ್ ಇಸ್ ಈಕ್ವಲ್ ಟು 4 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 16 minus 4 into 1 into 4 ಅಂತಂದ್ರೆ 16. ದಿಸ್ ಇಸ್ ಈಕ್ವಲ್ ಟು 0. 16 ಅಲ್ಲಿ 16 ಸಬ್ಟ್ರಾಕ್ಷನ್ ಮಾಡಿದ್ರೆ 0 ಬರುತ್ತೆ. ಆಪ್ಷನ್ ಈಸ್ A1. So the value of the discriminant of the quadratic equation this is 0 ಅಂತ ಬರುತ್ತೆ. therefore ಆಪ್ಷನ್ A 0. ನೆಕ್ಸ್ಟ್ ಕ್ವಶನ್ ನಂಬರ್ 7 ಗೆ ಹೋಗೋಣ. ಕ್ವಶನ್ ನಂಬರ್ 7th ಒನ್ ಅಲ್ಲಿ ನೋಡ್ರಿ, ಇನ್ ದ ಗಿವನ್ ಫಿಗರ್, ಇವನ್ ಇನ್ ದ ಫಿಗರ್ PQ is a tangent. ಇಲ್ಲಿ PQ ಅನ್ನೋದು ಒಂದು ಟ್ಯಾಂಜೆಂಟ್ ಆಗಿದೆ ವಿತ್ ಸೆಂಟರ್ O. ಇಫ್ BAQ is equal to 55 ಡಿಗ್ರಿ, BAQ ಈ ಆಂಗಲ್ ಅನ್ನ ಕೊಟ್ಟಿದ್ದಾರೆ, ಇದನ್ನ 55 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ದೆನ್ ಮೆಜರ್ ಆಫ್ BOA ಅಂತ ಮೆನ್ಷನ್ ಮಾಡಿದ್ದಾರೆ. BOA ಅಂದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ನಮಗೆ ಗೊತ್ತಿದೆ ಈ OAQ ಅನ್ನೋದು ಆಂಗಲ್ OAQ which is equal to 90 degree because it is a tangent. ಟ್ಯಾಂಜೆಂಟ್ ಪಾಯಿಂಟ್ ಹತ್ರ ಟೋಟಲ್ ಇದು 90 ಡಿಗ್ರಿ ಇರುತ್ತೆ, ವಿಚ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಅದರಲ್ಲಿ ಆಂಗಲ್ BAQ is equal to 55 ಡಿಗ್ರಿಯನ್ನ ಮೈನಸ್ ಮಾಡೋಣ. ಅವಾಗ ನಿಮ್ಗೆ ಈ ಟ್ರಯಾಂಗಲ್ ಒಳಗಡೆ ಇರ್ತಕ್ಕಂಥ ಈ ಒಂದು ಆಂಗಲ್ ಬರ್ತತಿ, ದಟ್ ಈಸ್ ಈಕ್ವಲ್ ಟು ವಿಚ್ ಈಸ್ 90 minus 55 ಅಂತಂದ್ರೆ ವಿಚ್ ಇಸ್ ಈಕ್ವಲ್ ಟು 35 ಅಂತ ಬರೀತೀವಿ. ಸೊ ಇಲ್ಲಿ 35 ಡಿಗ್ರಿ ಇದೆ, ಇಲ್ಲಿ 35 ಡಿಗ್ರಿ ಇದೆ. ಇದು 35 ಡಿಗ್ರಿ ಆಯ್ತು ಅಂತಂದ್ರೆ ಇದು ಕೂಡ 35 ಡಿಗ್ರಿನೇ ಆಗುತ್ತೆ. ಯಾಕೆ 35 ಡಿಗ್ರಿ ಆಗುತ್ತೆ ಅಂತಂದ್ರೆ ಇಟ್ ಈಸ್ ಅನ್ ಐಸೋಸಿಲೆಸ್ ಟ್ರಯಾಂಗಲ್. ಇಲ್ಲಿ ಆರ್ ವ್ಯಾಲ್ಯೂ ರೇಡಿಯಸ್ ಈಕ್ವಲ್ ಆಗಿರ್ತತಲ್ಲ, ಹಂಗಾಗಿ ಇವೆರಡೂ ಸೈಡ್ ಇದು 10 ಸೆಂಟಿಮೀಟರ್ ಇದೆ, ಇದು ಕೂಡ 10 ಸೆಂಟಿಮೀಟರ್ ಇರ್ತತಿ. ಈ ಸೈಡ್ ಈಕ್ವಲ್ ಆಯ್ತು ಅಂದ್ರೆ ಇದು 10 ಸೆಂಟಿಮೀಟರ್ ಇದ್ರೆ ಇದು 10 ಸೆಂಟಿಮೀಟರ್ ಇರ್ತತೆ. therefore ಇಟ್ ಈಸ್ ಅನ್ ಐಸೋಸಿಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಇದು ಐಸೋಸಿಲೆಸ್ ಟ್ರಯಾಂಗಲ್ ಆದ್ರೆ ಈ ಆಂಗಲ್ ಎಷ್ಟು ಡಿಗ್ರಿ ಇರ್ತತೋ ಅಷ್ಟೇ ಡಿಗ್ರಿ ಈ ಆಂಗಲ್ ಇರ್ತತಿ. ಇಲ್ಲಿ 35 ಡಿಗ್ರಿ ಐತಿ ಅಂತಂದ್ರೆ ಇಲ್ಲಿ ಎಷ್ಟು ಇರ್ತತಿ 35 ಡಿಗ್ರಿ. ಟೋಟಲ್ 70 ಡಿಗ್ರಿ ಆಯ್ತು. 70 ಡಿಗ್ರಿ 35 plus 35 and we know that the sum of the interior angles of a triangle is equal to 180 degree. ಈ 180 ನಲ್ಲಿ 35 plus 35 ಸಬ್ ಅದು ಮೈನಸ್ ಮಾಡಿದೆ ಅಂತಂದ್ರೆ ಇನ್ನೆಷ್ಟು ಉಳಿಯುತ್ತೆ 110 ಡಿಗ್ರಿ. therefore at center O it is a 110 ಡಿಗ್ರಿ ಅಂತ ನಾವು 7th ಒನ್ ಗೆ ಬರೀತೀವಿ. ದಟ್ ಈಸ್ ಆಪ್ಷನ್ ಸಿ. ಇಲ್ಲಿ ಇದೆಲ್ಲ ಆಪ್ಷನ್ ಸಿ 110 ಡಿಗ್ರಿ. ನೆಕ್ಸ್ಟ್ 8th ಕ್ವಶನ್ ಕೊಟ್ಟಿದ್ದಾರೆ, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P of A, B ಫ್ರಮ್ ದ ಆರಿಜಿನ್ ಅಂತ ಮೆನ್ಷನ್ ಮಾಡಿದ್ದಾರೆ. ವಿ ನೋ ದಟ್ ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ D is equal to square root of x2 minus x1 whole square ಅಂತಂದ್ರೆ ಇಲ್ಲಿ x2 ವ್ಯಾಲ್ಯೂ 0 and x1 ವ್ಯಾಲ್ಯೂ a, 0 minus a whole square ಪ್ಲಸ್ ಇಲ್ಲಿ y2 ಅಂತಂದ್ರೆ 0 and y1 ಅಂತಂದ್ರೆ b, 0 minus b whole square. ಇದನ್ನ ನಾವು ಸ್ಕ್ವೇರ್ ಮಾಡಿ ಆಡ್ ಮಾಡಿದೆ ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ತೈತೆ. ಮೈನಸ್ ಎ ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ ಪ್ಲಸ್ ಎ ಸ್ಕ್ವೇರ್ ಆಕತಿ ಅಂಡ್ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಅದು ಕೂಡ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ. therefore ಡಿಸ್ಟೆನ್ಸ್ D is equal to square root of a square plus b square ಅಂತ ಬರೀತೀವಿ. ದಟ್ ಈಸ್ ಆಪ್ಷನ್ ಡಿ. ಸೊ ಇದು ಫಸ್ಟ್ ಫ್ರಮ್ 1 to 8th ಕ್ವಶನ್ MCQ ಕ್ವಶನ್ಸ್ ಆಯ್ತು. ನೆಕ್ಸ್ಟ್ 9th ಕ್ವಶನ್ ಇದೆಯಲ್ಲ, 9th ಕ್ವಶನ್ ನೋಡ್ರಿ, ಇಲ್ಲಿ ವಾಟ್ ಈಸ್ ಎ ಸೀಕೆಂಟ್ ಆಫ್ ಎ ಸರ್ಕಲ್ ಅಂತ ಮೆನ್ಷನ್ ಮಾಡಿ ಕೇಳಿದ್ದಾರೆ. ಇಲ್ಲಿ ಡೆಫಿನೇಷನ್ ಕೇಳಿದ್ದಾರೆ, ಸೀಕೆಂಟ್ ನ ಡೆಫಿನೇಷನ್ ಕೇಳಿದ್ದಾರೆ. ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಎ ಸ್ಟ್ರೇಟ್ ಲೈನ್ ವಿಚ್ ಪಾಸಸ್ ಥ್ರೂ ಸರ್ಕಲ್ ಅಟ್ 2 ಪಾಯಿಂಟ್ಸ್ ಈಸ್ ಕಾಲ್ಡ್ ಎ ಸೀಕೆಂಟ್ ಆಫ್ ಎ ಸರ್ಕಲ್ ಅಂತ ನಮಗೆ ಗೊತ್ತಿದೆ, ನಾವು ಬರೀತೀವಿ. ಒಂದು ಸರ್ಕಲ್ ನಲ್ಲಿ
ಒಂದು ಸರ್ಕಲ್ ಒಳಗಡೆ ಇದ್ರ ಮುಖಾಂತರ ಒಂದು ಸ್ಟ್ರೇಟ್ ಲೈನ್ ಪಾಸ್ ಆಗೋಯ್ತು ಅಂತಂದ್ರೆ ಇಟ್ ಇಸ್ ಎ ಸೀಕೆಂಟ್. ಇನ್ ಕೇಸ್ ಅದೇ ಒಂದು ಸ್ಟ್ರೇಟ್ ಲೈನು ಒನ್ ಪಾಯಿಂಟ್ ಹತ್ರ ಇಲ್ಲಿ ಒನ್ ಪಾಯಿಂಟ್ ಆಫ್ ದ ಸರ್ಕಲ್ ಟಚ್ ಆಗೋಯ್ತು ಅಂತಂದ್ರೆ ಇಟ್ ಇಸ್ ಎ ಟ್ಯಾಂಜೆಂಟ್. ಇಲ್ಲಿ 2 ಪಾಯಿಂಟ್ಸ್ ಟಚ್ ಆಗೋಯ್ತು ಅಂತಂದ್ರೆ ಇಟ್ ಇಸ್ ಎ ಸೀಕೆಂಟ್. ನೆಕ್ಸ್ಟ್ 10th ಕ್ವಶನ್ ಈಸಿ ಇದೆ, ಸ್ಟೇಟ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಇದನ್ನೆಲ್ಲ ನೀವು ಬರೀತೀರಿ. ಅಂಡ್ 11th ಕ್ವಶನ್ಗೆ ಹೋಗೋಣ. 11th ಕ್ವಶನ್ ಅಲ್ಲಿ ಪಿ ಕ್ಯೂ ಅಂಡ್ ಪಿ ಆರ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ವಿತ್ ಸೆಂಟರ್ ಓ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಪಿ ಕ್ಯೂ ಮತ್ತೆ ಪಿ ಆರ್ ಅನ್ನೋದು ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಇಲ್ಲಿ 65 ಡಿಗ್ರಿ ಕೊಟ್ಟಿದ್ದಾರೆ. ಫೈಂಡ್ ದ ಮೆಜರ್ ಆಫ್ ಆರ್ ಪಿ ಕ್ಯೂ ಅಂತ ಕೇಳಿದ್ದಾರೆ. ಆರ್ ಪಿ ಕ್ಯೂ. ಸೊ ನಮಗೆ ಈ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಟೋಟಲ್ ಇದಿಷ್ಟು ಫೈಂಡ್ ಔಟ್ ಮಾಡಬೇಕಾಗಿದೆ. ನೋಡ್ರಿ, ಇಲ್ಲಿ 65 ಡಿಗ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಕೂಡ 65 ಡಿಗ್ರಿನೇ ಇರ್ತತಿ. ಬಿಕಾಸ್ ಇವು ಸಿಮಿಲರ್ ಟ್ರಯಾಂಗಲ್ಸ್ ನಲ್ಲಿ ಥಿಯರಮ್ ನಲ್ಲಿ ಪ್ರೂವ್ ಮಾಡ್ತೀವಲ್ಲ, ಥಿಯರಮ್ ನಲ್ಲಿ ಪ್ರೂವ್ ಮಾಡಿದಾಗ ಇಲ್ಲಿ 65 ಡಿಗ್ರಿ, ಇಲ್ಲಿ 65 ಡಿಗ್ರಿನೇ ಇರ್ತತಿ. ಇವೆರಡು ಈಕ್ವಲ್ ಆಗಿರ್ತವೆ. ಸೊ 65 ಆಡ್ ಮಾಡಿದೆ ಅಂತಂದ್ರೆ ಎಷ್ಟಾಗುತ್ತೆ? 65 ಸೊ ಇಲ್ಲಿ 65 ಆಡ್ ಮಾಡಿದೆ ಅಂತಂದ್ರೆ ನಮಗೆ 130 ಬರ್ತತಿ. ಅಂಡ್ ವಿ ನೋ ದಟ್ ಇಲ್ಲಿ 130 ಡಿಗ್ರಿ ಆಯ್ತು ಅಂತಂದ್ರೆ ಇಲ್ಲಿ ಎಷ್ಟಿರ್ತತಿ? 50 ಡಿಗ್ರಿ ಇರ್ತತಿ. ದೇರ್ಫೋರ್ 50 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ 65 ಡಿಗ್ರಿ ಇರ್ತತಿ, 65 ಡಿಗ್ರಿ ಇರ್ತತಿ, ಆಡ್ ಮಾಡ್ತೀವಿ 130 ಬರ್ತತಿ. 130ಗೆ ಇದು ಆಂಗಲ್ ಏನಾಗುತ್ತೆ ಅಂತಂದ್ರೆ 50 ಡಿಗ್ರಿ ಬರ್ತತಿ. ಇವೆರಡನ್ನು ಆಡ್ ಮಾಡಿದೆ ಅಂತಂದ್ರೆ 180 ಬರಬೇಕು. ಅಂದ್ರೆ 130 ಡಿಗ್ರಿ ಪ್ಲಸ್ 50 ಡಿಗ್ರಿ ಎರಡನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ದೇರ್ಫೋರ್ ಇಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ 50 ಡಿಗ್ರಿ ಅಂತ ಬರೀತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಇದೆಯಲ್ಲ, ಇಲ್ಲಿ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಫಿಗರ್. ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ. ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ನಮ್ಗೆ ಗೊತ್ತಿದೆ, ಕೋನ್ ನ ಟೋಟಲ್ ಸರ್ಫೇಸ್ ಏರಿಯಾ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಂತ ಬರೀತೀವಿ. ಅಂಡ್ 13th ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 13th ಕ್ವಶನ್, ಫೈಂಡ್ ದ ಮೀಡಿಯನ್ ಕ್ಲಾಸ್ ಫಾರ್ ದ ಫಾಲೋವಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಎನ್ ವ್ಯಾಲ್ಯೂ ಹೊರ ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ. ಎನ್ ವ್ಯಾಲ್ಯೂ 20 ಅಂತಂದ್ರೆ ನಾವು ಮೀಡಿಯನ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ n/2 ಅಂತ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 10 ಬರ್ತದೆ. ಈ 10 ಅನ್ನೋದು 7 ಮತ್ತೆ 14 ಮಧ್ಯದಲ್ಲಿ ಬರೋದ್ರಿಂದ ಸೊ ಇದನ್ನ ನಾವು ಮಾರ್ಕ್ ಮಾಡ್ಕೊಂತೀವಿ. ದಟ್ ಈಸ್ 20 ಅಂಡ್ 30 ಈಸ್ ದ ಕ್ಲಾಸ್ ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ದೇರ್ಫೋರ್ 20 to 30 ಅಂತ ಬರೀತೀವಿ. ದೆನ್ 14th ಕ್ವಶನ್ಗೆ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. an ವ್ಯಾಲ್ಯೂ ಕೊಟ್ಟಿದ್ದಾರೆ. an ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 5n ಮೈನಸ್ 2 ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ a2 ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಕೇಳಿದ್ದಾರೆ. a2 ಅಂತಂದ್ರೆ n ಇರೋ ಜಾಗದಾಗ ಎಷ್ಟು ಹಾಕಬೇಕು? 2 ಹಾಕಬೇಕು. ದೇರ್ಫೋರ್ a2 ಇಸ್ ಈಕ್ವಲ್ ಟು 5 into 2 ಮೈನಸ್ 2. 5 2s 10 ಆಗುತ್ತೆ. 10 ಅಲ್ಲಿ 2 ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ 8 ಬರುತ್ತೆ. ದೇರ್ಫೋರ್ 8 is the right answer. ನೆಕ್ಸ್ಟ್ ಕ್ವಶನ್ ನಂಬರ್ 15 ಹೋಗೋಣ. ಇಫ್ ದ nth ಟರ್ಮ್ ಆಫ್ the area of the sector of a circle with radius 7 cm is 22 square centimeter, find the area of the remaining part of the circle ಅಂತ ಕೇಳಿದ್ದಾರೆ. ಒಂದು ಸರ್ಕಲ್ ಒಳಗಡೆ, ಒಂದು ಕಂಪ್ಲೀಟ್ ಸರ್ಕಲ್ ಒಳಗಡೆ ಒಂದು ಸೆಕ್ಟರ್ ನ ಏರಿಯಾ ಇದಿಷ್ಟು ಫೈಂಡ್ ಔಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅವರೇ. ಇಲ್ಲಿ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆರ್ ಇಸ್ ಈಕ್ವಲ್ ಟು 7 ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಫೈಂಡ್ ಔಟ್ ಮಾಡಿ 22 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಈಗ ನಾವು ರಿಮೈನಿಂಗ್ ಏನಾಯ್ತಲ್ಲ, ಇದು ಸರ್ಕಲ್ ಒಳಗಡೆ ರಿಮೈನಿಂಗ್ ವೈಟ್ ಪಾರ್ಟ್ ಇರ್ತಕ್ಕಂಥದ್ದು, ಇದು ಈ ಪಾರ್ಟ್ ಅನ್ನು ನಾವು ಫೈಂಡ್ ಔಟ್ ಮಾಡ್ಬೇಕಂತೆ. ಅಂಡ್ ವಿ ನೋ ದಟ್ ಏರಿಯಾ ಆಫ್ ಎ ಸರ್ಕಲ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾ ಗೊತ್ತೈತಿ, ಪೈ ಆರ್ ಸ್ಕ್ವೇರ್ ಅಂತ ಬರೀತೀವಿ. ಪೈ ಆರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಸೆಕ್ಟಾರ್ ಅಂತ ನಾವು ಸಬ್ಟ್ರಾಕ್ಷನ್ ಮಾಡಿದೆ ಅಂತ ನಮಗೆ ಆನ್ಸರ್ ಸಿಗುತ್ತೆ. ಸೊ ಪೈ ಆರ್ ಸ್ಕ್ವೇರ್ ಅನ್ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿಕೊಂಡು ಅಂದ್ರೆ 22 ಡಿವೈಡೆಡ್ ಬೈ 7 ಇಂಟು 7 ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ರೇಡಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮೈನಸ್ ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮುಲಾ, ಇದು ಏರಿಯಾ ಆಫ್ ದ ಸೆಕ್ಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 22. ಸೊ ಇಲ್ಲಿ 7 ಗೆಟ್ ಕ್ಯಾನ್ಸಲ್. 22 ಇಂಟು 7 ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 154 ಬರುತ್ತೆ. 154 ನಲ್ಲಿ 22 ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ 132 ಅಂತ ಬರುತ್ತೆ. ದೇರ್ಫೋರ್ ದಿಸ್ ಇಸ್ ಈಕ್ವಲ್ ಟು 132 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರಿತೀವಿ ಕ್ವಶನ್ ನಂಬರ್ 15th ಒನ್ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 16th ಅಂತೂ ಈಸಿ ಇದೆ. ಎ ಫೇರ್ ಕಾಯಿನ್ ಈಸ್ ಟಾಸ್ಡ್ ಒನ್ಸ್. ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ದೆನ್ ರೈಟ್ ದ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದೆ ಅಂತಂದ್ರೆ ನಮಗೆ ಹೆಡ್ ಬರ್ತಕ್ಕಂಥ ಚಾನ್ಸಸ್ ಇದೆ ಅಥವಾ ಟೇಲ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಟೋಟಲ್ 2 ಚಾನ್ಸಸ್ ಇರೋದ್ರಿಂದ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಈಸ್ 2 ಅಂತ ಬರೀತೀವಿ. ಕ್ವಶನ್ ನಂಬರ್ ವಿಚ್ ಇಸ್ 16th ಒನ್. ಸೊ ಹಿಂಗೆ ನಾವು ಫ್ರಮ್ 1 to 16 ವರೆಗೂ ನೋಡಿದೀವಿ. ನೆಕ್ಸ್ಟ್ 17th ಕ್ವಶನ್ ಇಂದ ಮತ್ತೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.